ಹಾಯ್ ಹೆಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಸ್ವಾಗತ ಮಾಡ್ತಾ ನಾನು ಈ ಸಂಜೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಹೋಗೋಣ. ನಾನಿವತ್ತು ಎಲ್ಲಿಗೆ ಹೋಗ್ತಾ ಇದ್ದೀನಿ ಗೊತ್ತಾ? ನಾನಿವತ್ತು ಫಿಶ್ ತರಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಮನೆಗೆ ಇವತ್ತು ಫಿಶ್ ಬೇಕಿತ್ತು. ಫಿಶ್ ಅಂದರೆ ಸಾಕಾ ಫಿಶ್ ಅಲ್ಲ, ತಿನ್ನೋ ಫಿಶ್ಶು. ಕ್ಲಿಯಾಗೆ ಫಿಶ್ ಅಂದರೆ ತುಂಬ ಇಷ್ಟ. ಅದಕ್ಕೆ ಇವತ್ತು ಫಿಶ್ ತಗೊಬಂದು ಫಿಶ್ ಮಾಡೋಣ ಅಂತ ಯೋಚನೆ ಮಾಡ್ತಾ ಹೋಗ್ತಿದ್ದೀವಿ. ಫಿಶ್ ತಗೊಂಬಂದು ಫಿಶ್ ಸಾಂಬಾರ್ ಮಾಡೋದ ಅಥವಾ ಕರಿ ಮಾಡೋದ ಯೋಚನೆ ಮಾಡಿದ್ದೀವಿ. ನೋಡೋಣ ಯಾವ ಫಿಶ್ ಸಿಗತ್ತೆ, ಆ ಫಿಶ್ ಮೇಲೆ ಡಿಪೆಂಡ್ ಆಗತ್ತೆ. ನಾವಿವತ್ತು ಫಿಶ್ ತರಕ್ಕೆ ಹೋಗ್ತಿರೋದು ಒಂದು ಕ್ಯಾಪಿಟಲ್ ಮಾಲ್ ಒಳಗಡೆ ಒಂದು ಲೂಲು ಹೈಪರ್ ಮಾರ್ಕೆಟ್. ನಾವು ತಲುಪಬೇಕಾಗಿರೋ ಜಾಗ ಬಂದೇ ಬಿಡ್ತು. ನಮ್ಮ ಮನೆಗೂ ಮತ್ತು ಈ ಕ್ಯಾಪಿಟಲ್ ಮಾಲಿಗೂ ಒಂದು 5 ನಿಮಿಷ ಜರ್ನಿ ಅಷ್ಟೇನೆ. 2 ಸಿಗ್ನಲ್ ದಾಟಿದ್ರೆ ನಮ್ಗೆ ಈ ಕ್ಯಾಪಿಟಲ್ ಮಾಲ್ ಸಿಗತ್ತೆ. ಲೂಲು ಪಕ್ಕನೇ ಚೀನಾ ಸೆಂಟರ್ ಕೂಡ ಇದೆ. ಪಾರ್ಕಿಂಗ್ ಮಾಡಾಯ್ತು, ಹೊರಡೋಣ. ಇವಾಗ ಒಳಗಡೆ ಹೋಗೋಣ. ಬಿಸ್ಕೆಟ್ ಮಾಡಿರೋದು. ಇದು ತುಂಬಾ ಟೇಸ್ಟಿ ಆಗಿರತ್ತೆ, ಚೆನ್ನಾಗಿರತ್ತೆ. ಸ್ಟಾರ್ಟ್ ಆಗಿದೆ. ಇಲ್ಲಿ ಫುಲ್ ನಿಮಗೆ ಬುಕ್ಸ್ಗಳು ಕಾಣ್ತಿದೆ. ಇಲ್ಲಿ ಯಾವಾಗಲೂ ಬುಕ್ಸ್ಗಳೇ ಇಡಲ್ಲ. ಒಂದೊಂದ್ಸಲಿ ಒಂದೊಂದರ ಚೇಂಜ್ ಮಾಡ್ತಿರ್ತಾರೆ. ಒಂದೊಂದ್ಸಲಿ ಟ್ರಾಲಿಗಳು ಇಡ್ತಾರೆ, ಒಂದೊಂದ್ಸಲಿ ಸೈಕಲ್ಸ್ ಇಡ್ತಾರೆ, ಒಂದೊಂದ್ಸಲಿ ಸ್ಕೆಚ್ ಪೆನ್ಸ್ ಅಥವಾ ಇದು ಪೇಂಟ್ದು ಡ್ರಾಯಿಂಗ್ಸ್ ಬುಕ್ಸ್ ಆ ತರ ಚೇಂಜ್ ಮಾಡ್ತಾ ಇರ್ತಾರೆ ಇವಾಗ ಅವಾಗ.
ನೋಡಿ ಏಡಿ ನೋಡಿ, ಫೀಮೇಲೆ ಒಂದ್ ಕಡೆ ಇಟ್ಟಿದ್ದಾರೆ, ಮೇಲೆ ಒಂದ್ ಕಡೆ ಇಟ್ಟಿದ್ದಾರೆ. ಫೀಮೇಲ್ ಸ್ವಲ್ಪ ಚಿಕ್ಕದಾಗಿರತ್ತೆ, ಮೇಲ್ ಬಂದು ಸ್ವಲ್ಪ ದೊಡ್ಡದಾಗಿರತ್ತೆ. ಕಿಂಗ್ ಫಿಶ್ ಇಟ್ಟಿದ್ದಾರೆ ನೋಡಿ, ಕಲರ್ ಕಲರ್ ಆಗಿದೆ ಫಿಶ್ಗಳು. ನೇಮ್ ಎಲ್ಲ ನನಗೆ ಗೊತ್ತಿಲ್ಲ, ನಾನು ಓದ್ಕೊಂಡು ಹೇಳ್ಬೇಕಾಗಿತ್ತು. ನಾನು ನಿಮಗೆ ನೇಮೇ ಕಾಣದೇ ಇರೋ ತರ ನಾನು ನಿಮ್ಗೆ ಅಲ್ಲಿ ವಿಡಿಯೋ ಮಾಡ್ಬಿಟ್ಟಿದೀನಿ, ಸಾರಿ. ಹಾಲು ಮತ್ತೆ ಮೊಸರು ತಗೊಳಕ್ ಬಂದಿದೀವಿ. ಹಾಲು ಬಂದು ಇಲ್ಲಿ 1 ಲೀಟರ್ ಹಾಲು, 1 ಲೀಟರ್ ಹಾಲು ಬಂದು 170 ರೂಪಾಯಿ ಬೀಳತ್ತೆ 1 ಲೀಟರ್ ಹಾಲಿಗೆ. ನಾ ತಗೋತಿರೋದು ಮಜ್ಜಿಗೆ ತಗೋತಿದ್ದೀನಿ, ಚಿಕ್ಕ ಬಾಟಲ್ ತಗೋತಿದ್ದೀನಿ. ಮೊಸರು ಬಂದು ದೊಡ್ಡ ದೊಡ್ಡ ಬಾಟಲ್ ಅಲ್ಲಿ ಬರುತ್ತೆ, ಪ್ಯಾಕೆಟ್ ಪ್ಲಾಸ್ಟಿಕ್ ಬಾಕ್ಸ್ ಅಲ್ಲಿ ಬರುತ್ತೆ. ಇಲ್ಲಿ ಕಾಣುತ್ತೆ ನೋಡಿ, ಇದೆಲ್ಲ ಬಂದು ಮೊಸರು. ಇದು 1 ಲೀಟರು, 1/2 ಲೀಟರು ಮೊಸರು. ಇದೆಲ್ಲ ಬಂದು ಹಾಲಿದು 1 ಲೀಟರು, 2 ಲೀಟರ್, 3, 4 ಆ ತರ ಇದೆ ಮೊಸರುಗಳದೆಲ್ಲ. ಇಲ್ಲಿ ನೋಡಿ ಪ್ಯಾಕ್ ಮಾಡಿ ಇಟ್ಟಿದ್ದಾರೆ. ಇದು ಬಂದು ಕಪ್ಪೆ ಚಿಪ್. ಇದು ನಾನು ಯಾವತ್ತೂ ತಿಂದಿಲ್ಲ, ಇದನ್ನ ನಾನು ತಿನ್ನಲ್ಲ. ಇದು ನೋಡಿ ಎಷ್ಟೋ ಜನ ತಿಂತಾರೆ, ಪ್ಯಾಕ್ ಮಾಡಿ ಇಟ್ಟಿದ್ದಾರೆ. ಇದು ಬಂದು ಸಾಲ್ಮನ್ ಫಿಶ್. ಇಲ್ಲಿ ತುಂಬಾ ಪ್ರೈಸ್ ಜಾಸ್ತಿ ಇದೆ ಸಾಲ್ಮನ್ ಫಿಶ್. ನೋಡಿ 24 ದಿರಮ್ ಇದೆ ಅಷ್ಟೇ. ಅಬ್ಬಬ್ಬಾ ಅಂದ್ರೆ ಒಂದು ಅರ್ಧ ಅಡಿ ಇದೆ ಅಷ್ಟೇ. ಅರ್ಧ ಅಡಿಗೆ 24 ದಿರಮ್ ಇದೆ. 24 ದಿರಮ್ ಅಂದ್ರೆ 550 ರೂಪಾಯಿ ಆಯ್ತು ಅದು ಅರ್ಧ ಅಡಿಗೆ. ಇಲ್ಲೂ ಇಂಡಿಯಾ ತರ ಸಿಗತ್ತೆ ನೋಡಿ. ಸೀಗಡಿ, ಕರ್ಮೀನು, ಇದೇನೋ ಕಡ್ಡಿ ಮೀನು, ಇದೆಲ್ಲ ಚಿಕ್ಕ ಚಿಕ್ಕ ಸಣ್ಣ ಸಣ್ಣ ಸಿಗಡಿನೂ ಸಿಗತ್ತೆ, ದಪ್ಪ ಸಿಗಡಿನೂ ಸಿಗತ್ತೆ. ಇಲ್ಲಿ ಬೇರೆ ಬೇರೆ ತರ ಎಲ್ಲ ಮೀನುಗಳಿದೆ, ಅದ್ರ ಹೆಸರೆಲ್ಲ ನನಗೆ ಗೊತ್ತಿಲ್ಲ. ನನಗೆ ಸಿಗಡಿ ಮತ್ತೆ ಕರ್ಮೀನು ಅದೆರಡೇ ನೋಡಿರೋದು, ಮತ್ತೆ ಕಡ್ಡಿ ಮೀನೊಂದು. ಬೇರೆ ಬೇರೆ ಎಲ್ಲ ಮೀನುಗಳೆಲ್ಲ ಇಲ್ಲಿ ಸಣ್ಣ ಸಣ್ಣ ಪ್ಯಾಕೆಟ್ ಮಾಡಿಟ್ಟಿದೆ ನೋಡಿ. ಅರೆ ಇಲ್ಲಿ ದಪ್ಪ ಸಿಗಡಿ ಕೂಡ ಇಲ್ಲಿ ಸಿಗತ್ತೆ. ಸಾಲ್ಮನ್ ಫಿಶ್ ಅಲ್ಲಿ ಒಮೆಗಾ 3 ರಿಚ್ ಇರತ್ತೆ, ಅದಕ್ಕೆ ಜಾಸ್ತಿ ಸಾಲ್ಮನ್ ಫಿಶ್ ಯೂಸ್ ಮಾಡಿ, ತುಂಬಾ ಒಳ್ಳೇದು ಅಂತ ಹೇಳ್ತಾರೆ. ಇಲ್ಲಿ ನೋಡಿ ಸಣ್ಣದು ಪುಟಾಣಿದು ಮೀನಿದೆ. ಇಲ್ಲಿ ನೋಡಿ ಪ್ರಾನ್ಸ್ ಮತ್ತೆ ಶ್ರಿಮ್ಸ್ ಎಲ್ಲ ಇಟ್ಟಿದ್ದಾರೆ. ಕಪ್ಪೆ ಚಿಪ್ಪು ಓಪನ್ ಮಾಡಿ ಇಟ್ಟಿದ್ದಾರೆ ನೋಡಿ. ಇಲ್ಲಿ ಒಳಗಡೆ ಹೇಗಿದೆ ಅಂತ ನೀವು ನೋಡ್ಕೊಂಡು ತಗೋಬಹುದು ಬೇಕಾದ್ರೆ. ಸೊ ಸ್ವಲ್ಪ ಸ್ವಲ್ಪ ಮೀನುಗಳನ್ನ, ಒಂದೊಂದು ವೆರೈಟಿ ಮೀನ್ಸ್ಗಳನ್ನ ಕಟ್ ಮಾಡಿ ಪ್ಯಾಕ್ ಮಾಡಿ ಇಟ್ಟಿದ್ದಾರೆ. ಯಾವ್ಯಾವ ಕಂಪನಿಯಿಂದ ಪ್ಯಾಕ್ ಆಗಿ ಬಂದಿರತ್ತೆ ಚಿಕನ್ಗಳು ಅದನ್ನೆಲ್ಲ ಇಲ್ಲಿ ಇಟ್ಟಿದ್ದಾರೆ. ನಿಮ್ಗೆ ಯಾವ ಕಂಪನಿಗಳ ಚಿಕನ್ ಇಷ್ಟ ಆಗುತ್ತೆ ಆ ಕಂಪನಿಗಳ ಚಿಕನ್ಗಳನ್ನ ತಗೊಂತಾರೆ. ನಾವು ಅವಾಗಲೇ ಫಿಶ್ ತಗೋಬಿಟ್ಟಿದೀವಿ, ತಗೊಂಡು ಅದನ್ನ ಕ್ಲೀನ್ ಮಾಡಕ್ ಕೊಟ್ಟಿದೀವಿ, ಕ್ಲೀನ್ ಮಾಡ್ಕೊಡ್ತಾರೆ. ನಾವು ತಗೊಂಡಿರೋ ಫಿಶ್ ಹೆಸರು ಸೀಬಾಸ್. ಸೀಬಾಸ್ ಮೀನ್ ಬಂದು ಮಕ್ಳುಗಳಿಗೆ ತಿನ್ಸಕ್ಕೆ ತುಂಬಾ ಈಸಿ ಇರತ್ತೆ. ಸೆಂಟ್ರಲ್ ಮಾತ್ರ ಮುಳ್ಳಿರತ್ತೆ, ಮುಳ್ಳು ಕಮ್ಮಿ ಇರತ್ತೆ ತುಂಬಾ. ಬೇರೆ ಮೀನ್ಗಳೆಲ್ಲ ಸ್ವಲ್ಪ ಕಷ್ಟ ಇರತ್ತೆ ಚಿಕ್ಕ ಮಕ್ಳಿಗೆ ತಿನ್ಸಕ್ಕೆ. ಇದು ತುಂಬಾ ಈಸಿ ಇದೆ, ಮತ್ತೆ ಈಸಿ ಅನ್ನೋದಕ್ಕಿಂತ ತುಂಬಾ ಟೇಸ್ಟಿ ಆಗಿದೆ. ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ. ಇಲ್ಲೆಲ್ಲ ನಮ್ಗೆ ಯಾವ ಫಿಶ್ ಇಷ್ಟ ಆಗತ್ತೆ ಅಥವಾ ಯಾವ್ದು ಕ್ರ್ಯಾಬ್ ಆಗ್ಲಿ, ಫ್ರಾನ್ಸ್ ಆಗ್ಲಿ, ಯಾವ್ದು ಪ್ರಾನ್ಸ್ ಎಲ್ಲಾನು ನಾವೇ ಸೆಲೆಕ್ಟ್ ಮಾಡಿ ಕೊಡ್ಬೇಕಾಗತ್ತೆ. ಅದನ್ನೆಲ್ಲಾನು ಅಲ್ಲೊಂದು ಹ್ಯಾಂಡ್ ಗ್ಲೌಸ್ ಇಟ್ಟಿರ್ತಾರೆ, ಅದನ್ನ ಹಾಕೊಂಡು ತಗೋಬೇಕಾಗತ್ತೆ. ಇಲ್ಲಿ ನೋಡಿ ಅಪ್ಪ ಮಗಳು ಫುಲ್ಲು ಆಟ ಆಡ್ತಿದ್ದಾರೆ ಫಿಶ್ ಹಿಡ್ಕೊಂಡು. ನನ್ನ ಮಗಳಿಗೆ ಫಿಶ್ ಅಂದ್ರೆ ತುಂಬಾ ಇಷ್ಟ, ಅದಕ್ಕೆ ಫಿಶ್ ಹಿಡ್ಕೊಂಡು ಆಟ ಆಡ್ತಾ ನಿಂತಿದ್ದಾರೆ ಅವ್ರು ಕೊಡೋವರೆಗೂ. ಈ ಫಿಶ್ ನೋಡಿ ಕಲರೇ ಒಂಥರ ಡಿಫ್ರೆಂಟ್ ಆಗಿದೆ. ರೆಕ್ಕೆಗಳೆಲ್ಲ ಬೇರೆ ಬೇರೆ ಕಲರ್ ಇದೆ. ಮತ್ತೆ ಅದರ ಮೂತಿ ಹತ್ರ ಬೇರೆ ಶೇಡ್ ಅಲ್ಲಿ ಒಂಥರ ಬ್ಲೂ ಕಲರ್ ಶೇಡ್ ಆಗಿದೆ ನೋಡಿ, ಚೆನ್ನಾಗಿದೆ, ಒಂಥರ ಡಿಫ್ರೆಂಟ್ ಆಗಿದೆ ನೋಡಿ ಇದು ಫಿಶ್. ನನ್ ಮಗಳು ಅಲ್ಲಿಂದ ಬರಕ್ಕೆ ರೆಡಿ ಇಲ್ಲ. ಈ ಫಿಶ್ ತೋರ್ಸು, ಈ ಫಿಶ್ ನೆಕ್ಸ್ಟ್ ಅಂತ ಎಲ್ಲಾನು ತೋರ್ಸು ಅಂತ ತೋರ್ಸ್ಕೊಂಡು ಅಲ್ಲೇ ನಿಂತಿದ್ದಾಳೆ. ಈ ಕಡೆ ಹೋಗೋಣ ಅಂದ್ರೆ ಒಳಗ್ ಬರಕ್ಕೆ ರೆಡಿ ಇಲ್ಲ ನೋಡಿ. ನೆಕ್ಸ್ಟ್ ಒಂದಾದ್ಮೇಲೆ ಒಂದು ಫಿಶ್ ತೆಗೆದು ತೋರ್ಸೋದೇ ಆಗ್ತಿದೆ ಅವಳಿಗೆ. ಸ್ಟ್ರಾಲರ್ ಬೇಡವಂತೆ, ಸ್ಟ್ರಾಲರ್ ಇಂದ ಇವಾಗ ಟ್ರಾಲಿಗೆ ಶಿಫ್ಟ್ ಆಗಿದ್ದಾಳೆ. ಈ ಲೈನ್ ಫುಲ್ಲು ಮೊಟ್ಟೆಗಳಿಟ್ಟಿದ್ದಾರೆ ನೋಡಿ. ಅದೇನೋ ಗೌಜ್ಲಕ್ಕಿ ಮೊಟ್ಟೆಯಿಂದ ಹಿಡಿದು ನಾಟಿ ಮೊಟ್ಟೆ, ಫಾರಂ ಮೊಟ್ಟೆ, ಪ್ರತಿಯೊಂದು ಮೊಟ್ಟೆಗಳು ಸಿಗತ್ತೆ ಇಲ್ಲಿ. ಇನ್ನೇನು ದೀಪಾವಳಿ ಸ್ಟಾರ್ಟ್ ಆಯ್ತಲ್ವಾ, ಅದಕ್ಕೆ ದಿವಾಲಿ ಸ್ಪೆಷಲ್ ಅಂತ ಸ್ವೀಟ್ಸ್ ಎಲ್ಲ ಮಾಡಿಟ್ಟಿದ್ದಾರೆ ಇಲ್ಲಿ. ಇಲ್ಲಿಂದ ಸ್ಟಾರ್ಟ್ ಆಗತ್ತೆ ನೋಡಿ ಈವ್ನಿಂಗ್ ಸ್ನ್ಯಾಕ್ಸ್ಗಳು. ಇಲ್ಲೇನೋ ಬಿರಿಯಾನಿ ಮಾಡಿಟ್ಟಿದ್ದಾರೆ, ಚಿಕನ್ ಫ್ರೈ ಇದೆ, ಚಿಕನ್ ಬಿರಿಯಾನಿ ಇದೆ. ಇಲ್ಲಿ ಬಂದು ನೋಡಿ ರಸಗುಲ್ಲ ಇದೆ, ಜಾಮೂನ್ ಇದೆ. ಜಾಮೂನಲ್ಲಿ ನೋಡಿ ವೆರೈಟಿ ಜಾಮೂನು.
4 ಥರ ಜಾಮೂನ್ ಇಟ್ಟಿದ್ದಾರೆ. ಇದೇನೋ ಡಿಫ್ರೆಂಟ್ ಸ್ವೀಟ್ಸ್ ಇದು. ಮತ್ತೆ ಗ್ರೇವಿಗಳಿಟ್ಟಿದ್ದಾರೆ, ಗ್ರೇವಿ ಮತ್ತು ಇದು ಚಿಕನ್ ಗ್ರೇವಿ, ಅದೇನೋ ಕಾಬೂಲ್ ಕಡಲೆಯಿಂದ ಗ್ರೇವಿ ಮಾಡಿದ್ದು. ಇದು ನೋಡಿ ಚಿಕನ್ನು, ಬೀಫು, ಪ್ರತಿಯೊಂದು ಇದೆ ಇಲ್ಲಿ. ಬೇರೆ ಬೇರೆ ವೆರೈಟಿದು, ಮತ್ತೆ ಹಾಲುವಿಂದ ಮಾಡಿದ್ದು, ಮತ್ತೆ ಬನಾನಾ ಚಿಪ್ಸು, ಬನಾನಾಯಿಂದ. ಇಲ್ಲಿ ನೋಡಿ ಚಾಟ್ ಕಾರ್ನರ್ ಇದು. ಇಲ್ಲಿ ನಮ್ಗೆ ಏನ್ ಬೇಕು ನಾವು ಅದನ್ನ ಸೆಲೆಕ್ಟ್ ಮಾಡಿ ನಮ್ಗೆ ಇದನ್ನ ಮಾಡ್ಕೊಡಿ ಅಂದ್ರೆ ಅದನ್ನ ರೆಡಿ ಮಾಡ್ಕೊಡ್ತಾರೆ. ಸಮೋಸ ಇದೆ, ತೂತೊಡೆ ಇದೆ, ಅದ್ರಲ್ಲಿ ನೋಡಿ ಮತ್ತೆ ಬಾಳೆಕಾಯಿ ಬಜ್ಜಿ ಇದೆ, ಕಬಾಬ್ ಇದೆ. ಪ್ರತಿಯೊಂದು ವೆರೈಟಿ ಡಿಫ್ರೆಂಟ್ ಸಂಜೆಗೆ ತಿನ್ನೋ ಸ್ನ್ಯಾಕ್ಸ್ಗಳಿವು. ನೆಕ್ಸ್ಟ್ ನನಗೆ ಬೇಕಾಗಿರೋದು, ನಾನು ವಾರಕ್ಕೆಲ್ಲ ಬೇಕಾಗಿರೋದು ವೆಜಿಟೇಬಲ್ಸ್ ಎಲ್ಲ ನಾನು ಸೆಲೆಕ್ಟ್ ಮಾಡಿಕೊಂಡು